ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ನನ್ನ ಪ್ರೀತಿಯ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ಜಗತ್ತಿನ ಪಾಲಕನಾದ ಭಗವಾನ್ ಶ್ರೀ ಹರಿ ವಿಷ್ಣುವಿನ ಕೃಪೆ ಹಾಗೂ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ ಎಂದು ಭಾವಿಸುತ್ತೇನೆ. ಮತ್ತು ಸ್ನೇಹಿತರೆ, ಭಗವಾನ್ ಶ್ರೀ ಹರಿ ವಿಷ್ಣು ನಾರಾಯಣರಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ಹೇ ದೇವರೇ, ಇಂದಿನ ಈ ವಿಡಿಯೋವನ್ನು ಆದಿಯಿಂದ ಅಂತ್ಯದವರೆಗೂ ಪ್ರತಿಯೊಬ್ಬರ ಮನೆಗಳನ್ನು ಈಡೇರಿಸು. ಅವರ ಜೀವನದಲ್ಲಿ ಅಷ್ಟೊಂದು ಸಂತೋಷಗಳನ್ನು ತುಂಬಿಬಿಡು. ಇದರಿಂದ ಅವರು ತಮ್ಮ ಜೀವನದಲ್ಲಿ ದುಃಖಿಗಳಾಗಿ ತೊಂದರೆಯಲ್ಲಿರದೆ ಇರುವಂತಾಗಲಿ. ಯಾವಾಗಲೂ ತಮ್ಮ ಜೀವನದಲ್ಲಿ ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ, ರೋಗರಹಿತರಾಗಿರಲಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ. ಹೌದು ಪ್ರೀತಿಯ ಸಂಗಡಿಗರೇ, ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಅತಿ ದೊಡ್ಡ ಇಚ್ಛೆಯು ಈಡೇರಲಿದೆ. ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಎಷ್ಟು ಬೇಗ ಈ ವಿಡಿಯೋವನ್ನು ನೀವು ನೋಡುತ್ತೀರೋ ಅಷ್ಟೇ ವೇಗವಾಗಿ ಸಿಹಿ ಸುದ್ದಿಯು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಸ್ನೇಹಿತರೆ, ಅದರಿಂದ ಎಲ್ಲ ಕೆಲಸಗಳನ್ನು ಬಿಟ್ಟು ಮೊದಲು ವಿಡಿಯೋ ನೋಡಿ. ಸ್ನೇಹಿತರೆ, ನಿಮ್ಮ ಜೀವನದ ಅತಿ ದೊಡ್ಡ ಇಚ್ಛೆಯು ಈಡೇರಲು ಸಿದ್ಧವಾಗಿದೆ. ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ದೊಡ್ಡ ಕನಸುಗಳು ನನಸಾಗುತ್ತವೆ ಮತ್ತು ನಿಮಗೆ ದೊಡ್ಡ ಧನಲಾಭವಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕಲ್ಪನೆಯನ್ನು ಮಾಡಿರದಂತಹದ್ದು ಮುಂದಿನ ಸಮಯದಲ್ಲಿ ನಡೆಯಲಿದೆ. ನೀವು ಇಂದಿನ ವಿಡಿಯೋವನ್ನು ಅಂತ್ಯದವರೆಗೆ ನೋಡಿ. ನಿಮ್ಮ ಪ್ರತಿಯೊಂದು ಕನಸು ಈಗ ನನಸಾಗುತ್ತದೆ. ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಬೇಕೆಂದರೆ, ನೀವು ಹಿಂದಿನ ಕಾಲಾವಧಿಯಲ್ಲಿ ಮಾಡಿದ ಒಳ್ಳೆಯ ಕರ್ಮಗಳ ಸಂಪೂರ್ಣ ಫಲವು ಈಗ ನಿಮ್ಮೆಲ್ಲರಿಗೂ ಸಿಗಲು ಬರುತ್ತಿದೆ. ಭಗವಾನ್ ಶ್ರೀ ಹರಿ ವಿಷ್ಣು ನಾರಾಯಣರ ಕೃಪೆಯಿಂದ ಈಗ ನಿಮ್ಮ ಜೀವನದಲ್ಲಿ ಚಂದ್ರನು ಬೆಳಗುವನು. ಹೌದು ಸ್ನೇಹಿತರೆ, ತನ್ನ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುವ ಸರಿಯಾದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಗೆ ಆರಂಭದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಿ ಬಂದರೂ ಕೊನೆಯ ಸಮಯ ಬಂದಾಗ ಅವರ ಜೀವನದಲ್ಲಿ ಅಷ್ಟೊಂದು ಸಂತೋಷಗಳಿರುತ್ತವೆ ಎಂದು ಹೇಳಲಾಗುತ್ತದೆ. ಅದನ್ನು ಅವರು ಎಂದಿಗೂ ಊಹಿಸಿರುವುದಿಲ್ಲ. ಅಂತಹದೇ ಮುಂದಿನ ಸಮಯದಲ್ಲಿ ನಿಮ್ಮ ರಾಶಿಯ ಎಲ್ಲ ಜನರಿಗೂ ಸಿಗಲು ಬರುತ್ತಿದೆ ಮತ್ತು ಇದು ನೀವು ಹಿಂದಿನ ಕಾಲದಲ್ಲಿ ಮಾಡುತ್ತಾ ಬಂದಿರುವ ಒಳ್ಳೆಯ ಕರ್ಮಗಳ ಫಲವಾಗಿದೆ. ನೀವು ಯಾವಾಗಲೂ ಪ್ರಾಮಾಣಿಕ ಮತ್ತು ಸರಳ ಸ್ವಭಾವದ ವ್ಯಕ್ತಿಗಳು. ನೀವು ಯಾವಾಗಲೂ ಇತರರ ಒಳಿತನ್ನೇ ಬಯಸುತ್ತೀರಿ. ಯಾವಾಗಲೂ ನೀವು ಇತರರಿಗೆ ಸಹಾಯ ಮಾಡಿದ್ದೀರಿ. ನೀವು ಇತರರ ದುಃಖಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಇದರಿಂದಾಗಿ ನಿಮ್ಮೊಡನೆ ಜನರು ಜೊತೆಯಾಗುತ್ತಾರೆ. ಅದೇ ಸ್ನೇಹಿತರೆ, ಭಗವಂತನು ಈಗ ನಿಮ್ಮೊಡನೆ ಜೊತೆಯಾಗಿದ್ದಾನೆ. ಈಗ ಎಲ್ಲ ತೊಂದರೆಗಳನ್ನು, ಎಲ್ಲ ದುಃಖಗಳನ್ನು ಭಗವಂತನು ದೂರ ಮಾಡಲಿದ್ದಾನೆ. ಏಕೆಂದರೆ ಸ್ನೇಹಿತರೆ, ಭಗವಂತನು ಯಾವಾಗಲೂ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ನೋಡಿದ್ದಾನೆ. ಅದು ಸ್ನೇಹಿತರೆ, ನಿಮ್ಮಲ್ಲಿರುವ ಇತರರ ಮೇಲಿನ ಪ್ರೀತಿ, ನಂಬಿಕೆ, ವಿಶ್ವಾಸ, ಗೌರವ, ಸನ್ಮಾನ ಮತ್ತು ಒಳ್ಳೆಯ ಕರ್ಮದಲ್ಲಿ ಕಂಡು ಬಂದಿದೆ. ಹೌದು ಸ್ನೇಹಿತರೆ, ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಮತ್ತು ಸಂತೋಷಗಳಿಂದ ಕೂಡಿದ ಸಮಯವಾಗಲಿದೆ. ಈಗ ನಿಮ್ಮ ಜೀವನದಲ್ಲಿ ತೊಂದರೆಗೊಳಗಾಗುವ ಯಾವುದೇ ಅಗತ್ಯವಿಲ್ಲ. ನಿಮ್ಮ ಪ್ರತಿಯೊಂದು ತೊಂದರೆಯು ಕೊನೆಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಸಂತೋಷಗಳು ಬರುತ್ತವೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸಬೇಕೆಂದರೆ, ಜನರು ಎಷ್ಟೇ ಕೆಡಕನ್ನು ಬಯಸಿದರೂ ಈಗ ನಿಮ್ಮ ಕೆಡಕು ಮಾಡಲು ಸಾಧ್ಯವಾಗದು. ಏಕೆಂದರೆ ಸ್ನೇಹಿತರೆ, ಸ್ವಯಂ ಭಗವಂತನ ಆಶೀರ್ವಾದವು ನಿಮ್ಮೊಂದಿಗಿದೆ ಮತ್ತು ಯಾವ ವ್ಯಕ್ತಿಗಳಿಗೆ ಭಗವಂತನ ಆಶೀರ್ವಾದವಿರುತ್ತದೆಯೋ ಅವರ ಜೀವನದಲ್ಲಿ ಕೆಡಕು ಮಾಡಲು ಬೇರೆಯವರು ಹೇಗೆ ತಾನೇ ಸಾಧ್ಯ? ಈಗ ನಿಮ್ಮ ಜೀವನದಲ್ಲಿ ಸುಖದ ಗಳಿಕೆಯು ಬಂದಿದೆ. ಈಗ ನೀವು ಏನನ್ನು ಬಯಸುತ್ತೀರೋ ಅದೆಲ್ಲವೂ ಸಿಗುತ್ತದೆ. ಏಕೆಂದರೆ ಸ್ನೇಹಿತರೆ, ಭಗವಂತನು ಅದೇ ಮನುಷ್ಯನಿಗೆ ಎಲ್ಲವನ್ನು ಕೊಡುತ್ತಾನೆ. ಯಾರಲ್ಲಿ ಗರ್ವ ಮತ್ತು ಅಹಂಕಾರ ಇರುವುದಿಲ್ಲವೋ ಭಗವಂತನು ಹೀಗೆ ಪ್ರತಿಯೊಬ್ಬರಿಗೂ ಕೊಡುತ್ತಾನೆ. ಆದರೆ ಎಲ್ಲರಲ್ಲೂ ಅದನ್ನು ಇಟ್ಟುಕೊಳ್ಳುವ ಶಕ್ತಿ ಇರುವುದಿಲ್ಲ. ಕೆಲವೇ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯ ಅವಕಾಶಗಳನ್ನು ಭಗವಂತನು ನೀಡುತ್ತಾನೆ. ಸ್ನೇಹಿತರೆ, ಆ ಅವಕಾಶವೇ ನಿಮಗೆ ಸಿಕ್ಕಿದೆ. ಅದು ಮುಂದಿನ 24 ಗಂಟೆಗಳ ಒಳಗೆ ಭಗವಂತನ ಕೃಪೆಯಿಂದ ನಿಮಗೆ ಸಿಗಲು ಬರುತ್ತಿದೆ. ನಿಮ್ಮೊಡನೆ ಏನೋ ದೊಡ್ಡ ಆಟವು ನಡೆಯಲಿದೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಪಡೆಯಲು ಬಯಸುವುದೆಲ್ಲವನ್ನು ನಿಮಗೆ ಕೊಡಲಿದೆ. ಸ್ನೇಹಿತರೆ, ವಿಡಿಯೋ ತುಂಬ ವಿಶೇಷ ಮತ್ತು ಮಹತ್ವದಾಗಿದೆ. ಆದ್ದರಿಂದ ನೀವು ಇದನ್ನು ಅಂತ್ಯದವರೆಗೆ ಖಂಡಿತ ನೋಡಬೇಕು. ಏಕೆಂದರೆ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಯಾರು ಆದಿಯಿಂದ ಅಂತ್ಯದವರೆಗೆ ನೋಡುತ್ತಾರೋ ಅವರ ಪ್ರತಿಯೊಂದು ತೊಂದರೆಯೂ ದೂರವಾಗುತ್ತದೆ ಮತ್ತು ಬದುಕುವ ಹೊಸ ದಾರಿ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಹಾಗೂ ಕೋರಿಕೆ ಏನೆಂದರೆ,
ನೀವು ಈ ವಿಡಿಯೋವನ್ನು ಅಂತ್ಯದವರೆಗೂ ಖಂಡಿತ ನೋಡಿ, ಏಕೆಂದರೆ ಸ್ನೇಹಿತರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳ ನಂತರ ನಿಮ್ಮ ಅದೃಷ್ಟವು ಪ್ರಗತಿಯ ಕುದುರೆಯು ವೇಗವನ್ನು ಹಿಡಿಯಲಿದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ತಿಳಿಸಬೇಕೆಂದರೆ ಇದ್ದಕ್ಕಿದ್ದಂತೆ ಈಗ ನಿಮ್ಮ ಲಾಟರಿಯು ಬೀಳುತ್ತದೆ. ನಿಮ್ಮ ಅದೃಷ್ಟವು ಎಚ್ಚರಗೊಳ್ಳುತ್ತದೆ. ಕಲಿಯುಗದ ಅತಿ ದೊಡ್ಡ ಸಿಹಿ ಸುದ್ದಿಯು ಈ ರಾಶಿಯ ಜಾತಕರಿಗೆ ಸಿಗಲು ಬರುತ್ತಿದೆ. ಏಕೆಂದರೆ ಸ್ನೇಹಿತರೆ, ಮುಂಬರುವ 24 ಗಂಟೆಗಳ ಸಮಯವು ಈ ರಾಶಿಯ ಜಾತಕರಿಗೆ ಚಿನ್ನಕ್ಕೆ ಸುವಾಸನೆ ಬಂದಂತಾಗಲಿದೆ. ಸ್ನೇಹಿತರೆ, ಇದ್ದಕ್ಕಿದ್ದಂತೆಯೇ ನಿಮಗೆ ಅನೇಕ ದೊಡ್ಡ ದೊಡ್ಡ ಜೀವನದ ಸಿಹಿ ಸುದ್ದಿಗಳು ಸಿಗುತ್ತವೆ. ಸ್ನೇಹಿತರೆ, ಅದನ್ನು ಕೇಳಿದ ನಂತರ ನೀವು ಸಂತೋಷವನ್ನು ಆಚರಿಸುತ್ತೀರಿ. ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಆನಂದ ಬಾಷ್ಪಗಳು ತುಂಬಿಕೊಳ್ಳುತ್ತವೆ. ಪ್ರೀತಿಯ ಸ್ನೇಹಿತರೆ, ಸಂಗಡಿಗರೇ, ನಿಮ್ಮ ಕನಸು ನನಸಾಗಲಿ ಮತ್ತು ನಿಮ್ಮ ಭಾಗ್ಯವು ಇದ್ದಕ್ಕಿದ್ದಂತೆ ಬೆಳಗಲಿ. ಆದ್ದರಿಂದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೆ ಮತ್ತೆ ವಿನಂತಿಸುತ್ತೇನೆ, ಇಂದಿನ ವಿಡಿಯೋವನ್ನು ಆದಿಯಿಂದ ಅಂತ್ಯವರೆಗೂ ನೋಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ಪೂರ್ಣ ವಿವರವಾಗಿ ತಿಳಿದುಕೊಳ್ಳಿ. 24 ಗಂಟೆಗಳ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಚಮತ್ಕಾರ ಮತ್ತು ದೊಡ್ಡ ಆಟವು ನಡೆಯಲಿದೆ. ಭಗವಂತನ ಕೃಪೆ ಮತ್ತು ಅವನ ಆಶೀರ್ವಾದದಿಂದ ಈಗ ನಿಮ್ಮ ಪ್ರತಿಯೊಂದು ತೊಂದರೆ, ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಲಿವೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಲ್ಲಿ ಒಂದು ಸಣ್ಣ ವಿನಂತಿಯನ್ನು ಮಾಡಲು ಬಯಸುತ್ತೇನೆ. ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿಯ ಕೈಗಳಿಂದ ಒಂದು ಪ್ರೀತಿಯ ಲೈಕನ್ನು ಖಂಡಿತ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಯಾರೆಲ್ಲ ಭಗವಾನ್ ಶ್ರೀ ಹರಿನಾರಾಯಣರ ನಿಜವಾದ ಭಕ್ತರು ಅವರು ಶ್ರೀ ಜೈ ಹರಿವಿಷ್ಣು ಎಂದು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಪ್ರತಿಯೊಂದು ತೊಂದರೆಯು ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರುತ್ತವೆ. ಹಾಗಾಗಿ ನೀವು ಜೈಕಾರವನ್ನು ನಿಜವಾದ ಮನಸ್ಸಿನಿಂದ ಖಂಡಿತವಾಗಿ ಹಾಕಿ. ಇದರಲ್ಲಿ ಸ್ನೇಹಿತರೆ, ನಿಮ್ಮ 1 ರೂಪಾಯಿಯೂ ಖರ್ಚಾಗುವುದಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಇವರ ಜೈಕಾರವನ್ನು ಖಂಡಿತವಾಗಿಯೂ ಹಾಕಿ. ಹಾಗಾದರೆ ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ ಮತ್ತು ಆ ಸಕಲ ಸಂತೋಷಗಳ ಬಗ್ಗೆ ಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಮುಂದಿನ 24 ಗಂಟೆಗಳ ಕಾಲಾವಧಿಯ ನಂತರ ನಿಮ್ಮೆಲ್ಲರಿಗೂ ಸಿಗಲು ಬರುತ್ತಿವೆ. ಅದರ ಜೊತೆಗೆ ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ, ಉದ್ಯಮ, ಪ್ರೇಮ ಜೀವನ, ಆರೋಗ್ಯ, ಕೌಟುಂಬಿಕ ವಾತಾವರಣ ಮತ್ತು ದೈನಂದಿನ ದಿನಚರಿ ಹೇಗಿರುತ್ತದೆ, ನಿಮ್ಮ ಗ್ರಹಗಳ ಸ್ಥಿತಿ ಹೇಗಿರುತ್ತದೆ, ನಿಮಗೆ ಯಾವುದು ಶುಭವಾಗಿರುತ್ತದೆ, ಯಾವುದು ಅಶುಭವಾಗಿರುತ್ತದೆ ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲಿ ಇನ್ನೊಂದು ವಿನಂತಿ, ನಿಮ್ಮ ಜೀವನದಲ್ಲಿ ಏನೇ ತೊಂದರೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳು ಅಥವಾ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ, ಈ ಎಲ್ಲ ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ಪೂರ್ಣ ವಿವರವಾಗಿ ತಿಳಿಸುತ್ತೇನೆ. ನೀವು ಸ್ವಲ್ಪ ಸಮಯ ಹೊರತೆಗೆದು ಈ ವಿಡಿಯೋವನ್ನು ಖಂಡಿತ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, 4 ಗಂಟೆಗಳ ಸಮಯವು ಭಗವಾನ್ ಶ್ರೀ ಹರಿ ವಿಷ್ಣು ನಾರಾಯಣ ಅವರ ಕೃಪೆಯಿಂದ ಈ ರಾಶಿಯ ಜಾತಕರಿಗೆ ಅತ್ಯಂತ ಉತ್ತಮ ಮತ್ತು ಸಂತೋಷಗಳಿಂದ ತುಂಬಿರುತ್ತದೆ. ಏಕೆಂದರೆ ಸ್ನೇಹಿತರೆ, ಮುಂಬರುವ ನಾಳೆಯ ದಿನಗಳಲ್ಲಿ ಆಗಸ್ಟ್ 2 ನಿಮ್ಮ ತಾರೆಗಳು ಉನ್ನತ ಸ್ಥಾನದಲ್ಲಿರುತ್ತವೆ. ಯಶಸ್ಸಿನ ಮಟ್ಟವು ನಿಮ್ಮದು ಸಾಕಷ್ಟು ಎತ್ತರದಲ್ಲಿರುತ್ತದೆ ಮತ್ತು ನಿಮ್ಮ ಯಶಸ್ಸು ನಿಮ್ಮ ಪಾದಗಳನ್ನು ಮುತ್ತಿಡುತ್ತದೆ. ಇದರಿಂದ ಭೂಮಿ ಆಸ್ತಿಯ ಯಾವುದೇ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡವರಿಗೆ ಯಶಸ್ಸು ಸಿಗಬಹುದು. ಅದೇ ರೀತಿ ರಾಜಕೀಯದಲ್ಲಿರುವವರಿಗೆ ನಾಳೆಯಿಂದ ಗೌರವ ಹೆಚ್ಚಬಹುದು ಮತ್ತು ಯಾವುದಾದರೂ ದೊಡ್ಡ ಹುದ್ದೆಯನ್ನು ನೀಡಬಹುದು. ವ್ಯವಹಾರದ ವಿಷಯಗಳಲ್ಲಿ ನಾಳೆಯ ದಿನ ಒಳ್ಳೆಯ ಗಳಿಕೆಯಾಗುತ್ತದೆ. ಜೊತೆಗೆ ಯಾವುದಾದರೂ ಯೋಜನೆಯಲ್ಲಿ ಕಾರ್ಯವು ಮುಂದುವರಿಯುತ್ತದೆ. ಇದಲ್ಲದೆ ಉದ್ಯೋಗಸ್ಥರಾಗಿರುವವರಿಗೆ ತಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ ಸಿಗುತ್ತದೆ. ಇದರಿಂದ ಸ್ನೇಹಿತರೆ, ನಾಳೆಯ ದಿನವು ನಿಮ್ಮೆಲ್ಲರಿಗೂ ಸಂತೋಷಗಳು ಹಾಗೂ ಯಶಸ್ಸುಗಳಿಂದ ತುಂಬಿರುತ್ತದೆ. ಏಕೆಂದರೆ ಸ್ನೇಹಿತರೆ, ನಾಳೆಯ ದಿನವು ನಿಮಗೆ ಶುಭತೆ ಮತ್ತು ಯಶಸ್ಸಿನಿಂದ ತುಂಬಿರುತ್ತದೆ. ನಾಳೆ ಹೊಸ ಉದ್ಯೋಗದ ಕೆಲವು ಒಳ್ಳೆಯ ಪ್ರಸ್ತಾಪಗಳು. ಈ ದೃಷ್ಟಿಯಿಂದ ಮುಂಬರುವ ನಾಳೆಯ ದಿನವು ತುಂಬ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲೂ ದೃಢತೆ ಇರುತ್ತದೆ. ಸ್ನೇಹಿತರೆ, ನಾಳೆಯ ದಿನ ಅನಗತ್ಯ ಚಟುವಟಿಕೆಗಳಿಂದ ಗಮನವನ್ನು ತೆಗೆದು ನಿಮ್ಮ ಕೆಲಸದ ಮೇಲೆ ಗಮನವಿಟ್ಟರೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತದೆ. ಇದರಿಂದ ಸ್ನೇಹಿತರೆ, ಮಾನಸಿಕ ಶಾಂತಿಯು ಉಳಿಯುತ್ತದೆ. ಎಲ್ಲೋ ತಡೆಯಾಗಿದ್ದ ಪಾವತಿಯೂ ಸಿಗಬಹುದು. ನಿಮ್ಮ ದಿನಚರಿ ಮತ್ತು ಕೆಲಸವನ್ನು
ವ್ಯವಸ್ಥಿತವಾಗಿಟ್ಟುಕೊಳ್ಳುವುದರಿಂದ ಹಲವು ಗೊಂದಲಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ. ಮತ್ತು ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಯಾವುದೋ ಸಹೋದ್ಯೋಗಿಯ ಅಸೂಯೆ ಕಾರಣದಿಂದ ಕೆಲಸದಲ್ಲಿ ಅಡಚಣೆ ಉಂಟಾಗಬಹುದು. ಆದ್ದರಿಂದ ನಿಮ್ಮ ಜವಾಬ್ದಾರಿಗಳನ್ನು ಎಚ್ಚರಿಕೆಯಿಂದ ಪೂರೈಸಿಕೊಳ್ಳಿ. ಸ್ನೇಹಿತರೆ, ಗ್ರಹಸ್ಥಿತಿಯು ನಿಮಗೆ ಸಕಾರಾತ್ಮಕವಾಗಿದೆ. ನಿಮ್ಮ ಗುರಿಯನ್ನು ಸಾಧಿಸಲು ಪೂರ್ಣ ಶ್ರಮ ವಹಿಸಿ. ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗಬಹುದು. ನಿಮ್ಮ ಶ್ರಮದ ಮೇಲೆ ಭರವಸೆ ಇಡುವುದು ಮತ್ತು ಆಶಾವಾದಿಯಾಗಿರುವುದು ಪ್ರಗತಿಯಲ್ಲಿ ಸಹಾಯ ಮಾಡುತ್ತದೆ. ಮತ್ತು ಸ್ನೇಹಿತರೆ, ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುತ್ತದೆ. ಉದ್ಯೋಗಸ್ಥರಿಗೆ ಹಿರಿಯರಿಂದ ಪ್ರಶಂಸೆ ಅಥವಾ ಬೋನಸ್ ಸಿಗಬಹುದು. ತಂತ್ರಜ್ಞಾನ, ಲೆಕ್ಕಪತ್ರ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಕ್ಲೈಂಟ್ ಅಥವಾ ಪ್ರಾಜೆಕ್ಟ್ ಸಿಗುವ ಸಂಭಾವನೆ ಇದೆ. ನಿಮಗೆ ಆರ್ಥಿಕವಾಗಿ ಯಾವುದೋ ಹಳೆಯ ಹೂಡಿಕೆಯಿಂದಲೂ ಲಾಭವಾಗುತ್ತದೆ ಮತ್ತು ಯಾವುದೋ ಅಡ್ಡಿಯಾದ ಪಾವತಿ ಅಥವಾ ಸಾಲದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಮುಂಬರುವ ನಾಳೆಯ ಸಮಯವು ಹಲವು ಕ್ಷೇತ್ರಗಳಲ್ಲಿ ನಿಮಗೆ ಹೊಸ ಅವಕಾಶಗಳು ಹುಟ್ಟಬಹುದು. ಸ್ನೇಹಿತರೆ, ಮತ್ತು ಪ್ರೆಸೆಂಟೇಷನ್, ಇಂಟರ್ವ್ಯೂ, ತಂಡದ ನಾಯಕತ್ವಕ್ಕೆ ಸಂಬಂಧಿಸಿದ ಯಾವುದೋ ಕಾರ್ಯವು ನಿಮಗೆ ವಿಶೇಷ ಗುರುತನ್ನು ತಂದುಕೊಡಬಹುದು. ನೀವು ಎಷ್ಟು ಗಮನ ಕೇಂದ್ರೀಕರಿಸಿ ಕೆಲಸ ಮಾಡುತ್ತೀರೋ ಅಷ್ಟೇ ಹೆಚ್ಚಿನ ಯಶಸ್ಸು ಸಿಗುತ್ತದೆ. ಇದರಿಂದ ಸ್ನೇಹಿತರೆ, ದಿನವೂ ಸಂತೋಷಮಯವಾಗಿರುತ್ತದೆ. ಸಾಕಷ್ಟು ಸಮಯದ ನಂತರ ಆಪ್ತ ಸಂಬಂಧಿಕರನ್ನು ಭೇಟಿಯಾಗುವುದರಿಂದಲೂ ಸಂತೋಷವಾಗಿರುತ್ತೀರಿ. ಯಾವುದೋ ಸ್ನೇಹಿತನ ತೊಂದರೆಯಲ್ಲಿ ಸಹಾಯ ಮಾಡುವುದರಿಂದ ನಿಮಗೆ ಸಂತೋಷ ಮತ್ತು ತೃಪ್ತಿ ಸಿಗುತ್ತದೆ. ಮನೆಯಲ್ಲಿ ಹೊಸ ವಾಹನ ಖರೀದಿಸುವ ಸಂಭಾವನೆಯು ಉಂಟಾಗುತ್ತಿದೆ. ಇದರಿಂದ ಮನಸ್ಸಿನಲ್ಲಿ ಸಂತೋಷ ಮತ್ತು ಪ್ರಸನ್ನತೆ ಇರುತ್ತದೆ. ಸ್ನೇಹಿತರೆ, ವೃತ್ತಿಯಲ್ಲಿ ಹಿಂದಿನ ಪ್ರಯತ್ನಗಳ ಫಲಿತಾಂಶಗಳು ಹೊರಬರುತ್ತವೆ. ಮ್ಯಾನೇಜ್ಮೆಂಟ್ನವರಿಗೆ ಹಿರಿಯ ಅಧಿಕಾರಿಗಳಿಂದ ಹೊಗಳಿಕೆ ಅಥವಾ ಮನ್ನಣೆ ಸಿಗಬಹುದು. ತಾಂತ್ರಿಕ ಕ್ಷೇತ್ರದಲ್ಲಿ ನಿಮ್ಮ ಅನುಭವದಿಂದ ತಂಡಕ್ಕೆ ಪ್ರಯೋಜನವಾಗುತ್ತದೆ. ವಾಣಿಜ್ಯ ವಲಯದ ಜನರಿಗೆ ಹಳೆಯ ಹೂಡಿಕೆಯಿಂದ ಸಕಾರಾತ್ಮಕ ಫಲಿತಾಂಶ ಸಿಗಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದಿನ ಕೆಲಸದ ಪ್ರಯೋಜನವು ಮುಂಬರುವ ಸಮಯದಲ್ಲಿ ನಿಮಗೆ ಸಿಗುತ್ತದೆ. ಶ್ರಮಕ್ಕೆ ಅನುಗುಣವಾಗಿ ಒಳ್ಳೆಯ ಯಶಸ್ಸು ಸಿಗುತ್ತದೆ. ಮಹಿಳೆಯರಿಗೆ ಸಂಬಂಧಿಸಿದ ವಸ್ತುಗಳು ಅಥವಾ ಸೇವೆಗಳ ವ್ಯವಹಾರದಲ್ಲಿ ಒಳ್ಳೆಯ ಲಾಭವಾಗಬಹುದು. ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಯಶಸ್ಸು ನಿಮಗೆ ಖಂಡಿತ ಸಿಗುತ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ದಿನದ ಎರಡನೇ ಭಾಗದಲ್ಲಿ ಕೆಲವು ತೊಂದರೆಗಳಾಗಬಹುದು. ಪ್ರತಿಕೂಲ ಪರಿಸ್ಥಿತಿ ಎದುರಾಗದ ಅಂಜದೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡಿ ಮತ್ತು ಮಾತು ಕೋಪದ ಮೇಲೆ ನಿಯಂತ್ರಣವಿಡಿ. ಇದರಿಂದ ಸ್ನೇಹಿತರೆ, ನಿಮಗೆ ಸಾಕಷ್ಟು ಲಾಭವಾಗುತ್ತದೆ. ವಾದ ವಿವಾದ ಅಥವಾ ಜಗಳದ ಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಈ ಎಲ್ಲ ವಿಷಯಗಳಿಂದ ದೂರವಿರಿ. ಕಾಲಾನುಸಾರ ನಿಮ್ಮ ಸೂಚನೆ ಮತ್ತು ನಡವಳಿಕೆಯಲ್ಲಿ ಬದಲಾವಣೆ ತರುವುದು ನಿಮಗೆ ಅತ್ಯಂತ ಅಗತ್ಯ. ಗಂಡನ ಮನೆಯ ಕಡೆಯ ಜನರೊಂದಿಗೆ ಮನಸ್ತಾಪ ಉಂಟಾಗಬಹುದು. ಮನೆಯ ಮಾತು ಹೊರಗೆ ಹೋಗದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಮನೆಯ ಮರ್ಯಾದೆ ಹೊರಗೆ ಕಳೆದು ಹೋಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ದಿನ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಕುಂಭ ರಾಶಿಯವರೇ, ದೇವರಲ್ಲಿ ನಂಬಿಕೆ ಇಡಿ. ಎಂದು ದೇವರು ಕೈ ಬಿಡುವುದಿಲ್ಲ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.